ಯಾವಾಗಪ್ಪ ಜೈಲಿಂದ ಹೊರಬರ್ತೀನಿ ಅಂತ ದರ್ಶನ್ ಪರಿತಪಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಕೊಪ್ಪಳದಲ್ಲಿ ಅಭಿಮಾನಿಗಳು ದರ್ಶನ್ ಅವರ ಭವಿಷ್ಯವನ್ನು ದೇವರ ಬಳಿ ಕೇಳಿದ್ದಾರೆ. ಅಂದರೆ ಅಲ್ಲಿ ಒಂದು ನಂಬಿಕೆ. ದರ್ಶನ್ ಬಿಡುಗಡೆ ಬಗ್ಗೆ ಕನಕಗಿರಿಯ ಕೌಡೆ ಪೀರ್ ಲಾಲ್ ಸಾಬ್ ಭವಿಷ್ಯ ನುಡಿದಿದ್ದಾರೆ. ಏನು ಹೇಳಿದ್ದಾರೆ? ಇನ್ನು 3 ತಿಂಗಳಲ್ಲಿ ದರ್ಶನ್ ರಿಲೀಸ್ ಆಗ್ತಾರೆ ಅಂತ ಅಲ್ಲಿ ಭವಿಷ್ಯ ನುಡಿಯಲಾಗಿದೆಯಂತೆ. ಕೇಳಿಸ್ಕೊಳ್ಳಿ ಏನು ಹೇಳ್ತಾರೆ ಅಂತ. 2-3 दाल में जो 2-3 साल में सवारी उठाओ सवारी उठाओ ಕೌಡೆ ಪೀರ್ ಲಾಲ್ ಸಾಬ್ ಆ ಥರ ಒಂದು ನಂಬಿಕೆ ಅಲ್ಲಿದು ಕನಕಗಿರಿಯಲ್ಲಿ. ಅವ್ರು ಹೇಳಿದಾರಂತೆ ಆ ಸಂದರ್ಭದಲ್ಲಿ, ಈ ಕಾರಣಿಕದಲ್ಲಿ ಹೇಳ್ತಾರಲ್ಲ ಆ ಥರ ಹೇಳಿರುವಂಥದ್ದು ಅಂತೇಳಿ 3 ತಿಂಗಳಲ್ಲಿ ಬರ್ತಾರೆ ಅಂತ. ಅದೊಂದು ನೋಡಿ, ಜೈಲಿಂದ ಹೊರಗೆ ಬರ್ತಾರೆ, ಅದು 3 ತಿಂಗಳಿಂದ ಬರ್ತಾರೆ. ಅದು ಅವ್ರು ಹೇಳಿದವ್ರಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಮತ್ತೊಂದು ಹೊರಗೆ ಬರ್ತಾರೆ ಅಂತ ಹೇಳಿದ್ದಾರೆ. 3 ತಿಂಗಳು ಅಂತ ಅವರ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು 3 ತಿಂಗಳಲ್ಲಿ ಬರ್ತಾರೆ. ಸೊ ಹಾಗಾಗಿ ಒಂದು ನಂಬಿಕೆ, ಅಲ್ಲಿ ಅವರ ನಂಬಿಕೆ. ನೋಡೋಣ ಏನಾಗುತ್ತೆ ಅಂತೇಳಿ. ದರ್ಶನ್ ಅಭಿಮಾನಿಗಳಂತೂ ಫುಲ್ ಖುಷಿಯಾಗಿದ್ದಾರೆ. ದರ್ಶನ್ ಅವರನ್ನು ಕ್ಷಮಿಸ್ತೀರಾ ಅಂತಂದರೆ ಕ್ಷಮಿಸ್ತೀನಿ ಅಂತ ರೇಣುಕಾಸ್ವಾಮಿ ತಂದೆ ಹೇಳ್ತಾರೆ. 1 ತಿಂಗಳಲ್ಲಿ ದೇಶದಿಂದ ಸಾಧಿಸೋದೇನು ಅಂತ ಶಿವನಗೌಡರು ಹೇಳ್ತಾರೆ. ಕೊಲೆಗೂ ಮುನ್ನ ದರ್ಶನ್ ಇದೇ ಕೆಲಸ ಮಾಡಿದರೆ ಆಗಿದ್ರೆ ದರ್ಶನ್ಗಿರಲಿಲ್ವಾ? ದರ್ಶನ್ಗೆ ಒಂದು ರೀತಿಯಲ್ಲಿ 4 ಬಿಟ್ಟು ಕಳಿಸ್ರೋ ಅಂತ ಹೇಳೋ ರೈಟ್ಸ್ ಇಲ್ಲ. ಆದರೂ ಕೂಡ ಪೊಲೀಸರಿಗೆ ಹೇಳ್ತಿದ್ರೆ ಪೊಲೀಸರು ಬಿಟ್ಟು ಕಳಿಸ್ತಾ ಇದ್ರು 4. ದರ್ಶನ್ ಆ್ಯಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರ್ತಾ ಇರಲಿಲ್ಲ. ಆದರೆ ದರ್ಶನ್ ಮತ್ತು ಗ್ಯಾಂಗ್ ಎಷ್ಟು ಕ್ರೂರವಾಗಿ ನಡೆದುಕೊಂಡಿದೆ ಎಲ್ರಿಗೂ ಗೊತ್ತಿದೆ. ಕೊಲ್ಲುವ ಮುನ್ನ ರೇಣುಕಾಸ್ವಾಮಿಗೆ ಭರ್ಜರಿ ಊಟ ಹಾಕಿದೆ. ಯಾಕಂದರೆ ತಡ್ಕೋಬೇಕಲ್ಲ ನಿಮ್ಮ ಶಕ್ತಿಯನ್ನು. ಪ್ರೋಟೀನ್ ತಿಂದ ಶಕ್ತಿ ಅಲ್ವಾ ನಿಮ್ಮದು. ಇವತ್ತು ಪ್ರೋಟೀನ್ ಸಿಗ್ತಾ ಇಲ್ಲ, ಊಟನೂ ಸಿಗ್ತಾ ಇಲ್ಲ. ಸಂಜೆ 4:30ರಿಂದ 5 ಗಂಟೆ ತನಕ ಊಟ ಹಾಕಿದ್ರು ರೇಣುಕಾಸ್ವಾಮಿ. ಕೆಲ ಗಂಟೆ ಮುಂಚೆ ಹೊಟ್ಟೆ ತುಂಬ ಊಟ ಹಾಕಿದರು. ಆಮೇಲೆ ಈ ಕುರಿ ಕೊಯ್ತಾರಂತಲ್ಲ, ಕೊಬ್ಬಿದ ಕುರಿಗೆ ಎಷ್ಟು ಕೊಬ್ಬತ್ತೆ ಕುರಿ ಅಷ್ಟು ಒಳ್ಳೆಯದು ಹೇಳ್ತಾರಲ್ಲ, ಹಂಗೆ ನೀವು ಈತನಿಗೆ ಊಟ ಕೊಟ್ಟಿದ್ದು ಪೆಟ್ಟು ತಡ್ಕೊಳ್ಳಿ ಅಂಥೇಳಿ, ನಿಮ್ಮ ರಕ್ಕಸತನವನ್ನು ತಡ್ಕೊಳ್ಳಿ, ಶಕ್ತಿ ಬರಲಿ ಅಂತೇಳಿ. ಆದರೆ ಆ ತಂದೆ ಹೇಳಿದ್ದೇನು, ನೀವು ಬಂದರೆ ಊಟ ಹಾಕ್ತೀನಿ ಅಂತೇಳಿ. ಅದು ಅವ್ರಿಗೂ ಮತ್ತು ನಿಮಗೂ ಇರುವಂಥ ವ್ಯತ್ಯಾಸ. ಆನಂತರ ಏನಾಗುತ್ತೆ? ಊಟ ಕೊಟ್ಟು ಈತನಿಗೆ ಮೃಗೀಯ ದಾಳಿ, ಕೈ ಮುಗಿದು ಬೇಡಿಕೊಂಡ್ರೂ ಕೂಡ 5 ತಾಸು ಕಾಲ ಟಾರ್ಚರ್ ಕೊಡ್ತೀರಿ, ವಿಡಿಯೋ ಮಾಡಿಸ್ಕೊತೀರಿ. ನಿಮಗೆ ಅದೊಂಥರ ಏನಂತಾರೆ ಅದಕ್ಕೆ, ವಿಡಿಯೋ ಮಾಡಿಸೋದು. ನಾನು ತಪ್ಪು ಮಾಡಲ್ಲ, ನಾನು ಮೆಸೇಜ್ ಕಳಿಸಲ್ಲ, ನನ್ನಿಂದ ತಪ್ಪಾಗಿದೆ, ಅವರು ನನ್ನ ಅತ್ತಿಗೆ ಹಿಂಗೆ ಹೇಳಿಸಿಯಾ. ಆಮೇಲೆ ಅದನ್ನು ಏನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ನೋಡಿದ್ರಾ, ದರ್ಶನ್ ಅವ್ರಿಗೆ ಯಾರಾದರೂ ಮಾತಾಡಿದ್ರೆ ಹಿಂಗೆ ಏನು ಅನ್ಕೊಂಬಿಟ್ಟಿದ್ಲಿ, ಕಾನೂನೇ ಇಲ್ವಾ ಅಂಥವ್ರಿಗೆ ಡಿ ಕೆ ಶಿವಕುಮಾರ್ ಕ್ಷಮೆ ಕೊಡ್ತೀನಿ ಅಂತನಾ, ಏನೋ ಸಹಾಯ ಮಾಡ್ತೀನಿ ಅಂತನಾ? CM ಡಿ ಕೆ ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಗುವಂಥವ್ರು. ಹಾಗಾದರೆ ಯಾರು ಪ್ರಶ್ನೆ ಮಾಡಲ್ವ? ಆಗಿದ್ರೆ ಪ್ರಜ್ಞಾವಂತರು, ನೀವು ಮುಖ್ಯಮಂತ್ರಿ ಆದರೆ ನಾಳೆ ಯಾರಿಗೆಲ್ಲ ನೀವು ಕ್ಷಮಾಪಣೆ ಕೊಡ್ತೀರಿ? ಹಾಗಿದ್ರೆ ಪೊಲೀಸ್ ಸ್ಟೇಷನ್ಗಳೇ ಬೇಕಾಗಿಲ್ಲ, ಎಲ್ಲ ಬಿಟ್ಬಿಡಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡೋಣ. ಎಲ್ಲ ಅಲ್ಲಲ್ಲಿ ಕುಡಿದು ಹೆಂಗೂ ಇದೆಯಲ್ಲ, ಗಾಂಜಾ ಗೀಂಜಾ ಸೇವಿಸೋರು ತುಂಬ ಜನ ಇದ್ದಾರೆ, ಅದೇ ಮಾಡ್ಕೊಂಡಿರಲಿ. ಇದೇ ರೇಣುಕಾಸ್ವಾಮಿಗೆ ಎದ್ದು ನಿಲ್ಲೋಕ್ಕೆ ಆಗದಷ್ಟು ಚಿತ್ರಹಿಂಸೆ ಕೊಡ್ತೀರಿ, ವಿಡಿಯೋ ಮಾಡಿಸ್ತೀರಿ. ವಿಡಿಯೋ ಮಾಡೋಕ್ಕಾಗಲ್ಲ ನಿಮ್ಮಿಂದ. ಬೆಲ್ಟ್ ಕಟ್ಟಿಗೆ ರಾಡ್ನಿಂದ ಥಳಿತವಾಗುತ್ತೆ, ಸಿಗರೇಟ್ನಿಂದ ಸುಡ್ತಾರೆ, 34 ಕಡೆ ಹಲ್ಲೆ ಆಗುತ್ತೆ, ಪಕ್ಕೆಲುಬು ಮುರಿದೋಗುತ್ತೆ, ತಲೆಬುರುಡೆ ಮುರಿದೋಗುತ್ತೆ, ದವಡೆ ಮುರಿದೋಗುತ್ತೆ, ಹಲ್ಲು ಮುರಿಯುತ್ತೆ, ಮರ್ಮಾಂಗಕ್ಕೆ ಓದಿತೀರಿ, ಮರ್ಮಾಂಗವನ್ನು ಹೊಡೆದಾಕ್ತೀರಿ, ಎಲೆಕ್ಟ್ರಿಕ್ ಶಾಕ್ ಕೊಡ್ತೀರಿ. ಇಷ್ಟೆಲ್ಲ ಆದರೂ ಕೂಡ ಕ್ಷಮಿಸ್ತೇನೆ ಅಂತ ಶಿವನಗೌಡರು ಹೇಳ್ತಾರಲ್ಲ, ರೇಣುಕಾಸ್ವಾಮಿ ತಂದೆ, ಅದು ಅವರ ಒಳ್ಳೆಯತನ. ಇವರಿಗೆ ಸಹಾಯ ಮಾಡ್ತೀನಿ ಅಂತ DCM ಹೇಳೋದಕ್ಕೆ ಯಾರು? ಎಚ್ಚೆತ್ಕೊಂಡ್ರು DCM ಆಮೇಲೆ ಇಲ್ಲ ಶಾಲೆ ಬಗ್ಗೆ ಮಾತಾಡೋಕ್ಕೆ ಅಂತೇಳಿ. ಇವತ್ತು ಟ್ರೈ ಮಾಡಿದ್ರಂತೆ CM ಅವರನ್ನು ಭೇಟಿಯಾಗೋದಕ್ಕೆ. ನೀವು ಮಾಡಿ ತೋರಿಸಿ ನೋಡೋಣ, CM ಭೇಟಿ ಆಗ್ತಾರ? ಆಗೋದಕ್ಕೆ ಸಾಧ್ಯನೇ ಇಲ್ಲ, ಆಗಬಾರ್ದು. ಕಾನೂನು ಏನು ಕ್ರಮ ಕೈಗೊಳ್ಳುತ್ತೆ ಅದನ್ನು ಕ್ರಮ ಕೈಗೊಳ್ಳಬೇಕು. ನೀವು ಭೇಟಿ ಆಗಬಾರ್ದಿತ್ತು ಡಿ ಕೆ ಶಿವಕುಮಾರ್ ಅವರೇ.
ನೀವು ಭೇಟಿ ಆಗಬಾರ್ದಾಗಿ. ಇದು ನೀವು ಮುಂದೆ ಮುಖ್ಯಮಂತ್ರಿ ಆದರೆ ಯಾವ ರೀತಿ ರಾಜ್ಯವನ್ನು ನಡೆಸ್ತೀರಿ ಅನ್ನುವಂಥ ಒಂದು ಮುನ್ಸೂಚನೆ ಆಗ್ತಾ ಇದೆ. ಇದು ನೋಡಿ, ಆರಂಭದಲ್ಲಿ ನನಗೊಂದು ಅನುಮಾನ ಕಾಡ್ತಾ ಇದೆ. ದರ್ಶನ್ ಪರವಾಗಿರುವಂಥ ವಕೀಲರಿಗೆ ಕೆಲವು ಇಂಥ ಸಂದರ್ಭದಲ್ಲಿ ಯಾವ ರೀತಿ ಕೋರ್ಟ್ ಮುಂದೆ ಹೋಗಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕಸಿಬಿಸಿ ಅಥವಾ ಪರಿಜ್ಞಾನದ ಬಗ್ಗೆ ಕೆಲವು ಕ್ವಶನ್ಗಳು ಹೇಳ್ತಾ ಇದೆ. ಯಾಕೆಂತಂದರೆ ಮನೆ ಊಟ ಬೇಕು ಅಂತಂದರೆ ಡೈರೆಕ್ಟಾಗಿ ಹೈಕೋರ್ಟ್ಗೆ ಹೋಗಬಾರ್ದು, ಅದು ಹೈರಾರ್ಕಿ ಪ್ರಕಾರನೇ ಬರಬೇಕು. ಹೈಕೋರ್ಟ್ ಕೂಡ ಫಸ್ಟ್ ಹೇಳುತ್ತೆ ಅಲ್ಲಿಂದ ಬನ್ನಿ ಅಂತೇಳಿ. ಇವರು ಫಸ್ಟಿಗೆ ಡೈರೆಕ್ಟಾಗಿ ಹೈಕೋರ್ಟ್ಗೆ ಹೋಗ್ಬಿಟ್ರು. ದರ್ಶನು ಸ್ಟಾರ್ ಇದ್ದಾರೆ, VIP ಇದ್ದಾರೆ, ಹಂಗಾಗಲ್ಲ ಅಂತ ಕೊಲೆ ಕೇಸ್ಗಳೆಲ್ಲ ಹಂಗಾಗಲ್ಲ. ಹಾಗಾಗಿ ಈಗ ಮತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಖ ಅಂತೇಳಿ ಹೋಗ್ತಾ ಇದ್ದಾರೆ. ಅದಾಗದೇ ಇದ್ದರೆ ಮತ್ತೆ ಹೈಕೋರ್ಟ್ಗೆ ಹೋಗಬೇಕಾಗುತ್ತೆ. ಈಗ ಇಲ್ಲ ಆಗಿಲ್ಲ. ಹಾಗಿದ್ದರೆ ದರ್ಶನ್ ಕೇಳಿದ್ದೇನು? ಆಮೇಲೆ ಈ ಹಿಂದೆ ಕೂಡ ಕೆಲ ವ್ಯತ್ಯಾಸಗಳಾಗಿದೆ ಈ ವಕೀಲರಿಂದಾಗಿ. ಅವ್ರೇನು ಮಾಡಿದ್ರು, ಆರಂಭದಲ್ಲಿ ಹೇಳ್ಬಿಟ್ರು ಇವರನ್ನು ಚೆನ್ನಾಗಿ ನೋಡ್ಕೊತಾ ಇಲ್ಲ, ಸರಿಯಾಗಿ ಊಟ ಕೊಡ್ತಾ ಇಲ್ಲ, ಮತ್ತೊಂದು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ರು. ಹಾಗಾಗಿ ಕೋರ್ಟ್ ಇಲ್ಲ, ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬೋದು, ಊಟ ಕೊಡಿ ಅಂತ ಹೇಳ್ಬೋದು ಅಂತೇಳಿ ಕೋರ್ಟ್ ಏನು ಹೇಳ್ಬಿಡ್ತು, ರೆಕಾರ್ಡ್ ಮಾಡಿ ಅಂತಂದ್ರು. ಅಲ್ಲಿ ತನಕ ಏನಾಗ್ತಾ ಇತ್ತು, ಕೆಲವು ಅಡ್ಜಸ್ಟ್ ಮಾಡಿ ಏನಾದರೂ ಹಾಸಿಗೆನೋ ಮತ್ತು ದಿಂಬೋ ಕೊಡೋರು ಕೂಡ ಈ ರೆಕಾರ್ಡ್ ಮಾಡಿ ಅಂತ ಹೇಳಿದ ನಂತರ ಏನು ಒಬ್ಬ ಕೊಲೆ ಆರೋಪಿ ಕೊಡಬೇಕು ಅದನ್ನೇ ಕೊಡಬೇಕಾಗಿದೆ. ಹಾಗಾಗಿ ಕೆಲವು ಎಡವಟ್ಟುಗಳು ಮಾಡ್ಕೊಂಡಿದ್ದಾರೆ ಅಂತ. ಏನು ಕೇಳಿದ್ರು ಇವರು? ಮನೆ ಊಟ, ಹಾಸಿಗೆ, ಬಟ್ಟೆ ಬೇಕು ಅಂತ ದರ್ಶನ್ ಕೇಳಿದರು. ಎಲ್ಲಿ? 24ನೇ ACMM ಕೋರ್ಟ್ ಮೊರೆ ಹೋಗಿದ್ದರು. ಇದಕ್ಕಿಂತ ಮೊದಲು ಎಲ್ಲಿಗೆ ಹೋಗಿದ್ರು? ಹೈಕೋರ್ಟ್ಗೆ. ಹೈಕೋರ್ಟ್ ಕೊಡಲಿಲ್ಲ. ಯಾವ ರೀತಿ ಹೋಗಬೇಕು, ಜೈಲಾಧಿಕಾರಿಗಳ ಮುಖಾಂತರ ಹೋಗಿ ಅಂತ ಹೇಳಿದರು. ಹಾಗಾಗಿ ಇದೀಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹೋಗ್ತಾ ಇದ್ದಾರೆ. ದರ್ಶನ್ಗೆ ಯಾಕೆ ಮನೆ ಊಟ? ದರ್ಶನ್ ಹೇಳ್ತಾರೆ, ಅಥವಾ ದರ್ಶನ್ ವಕೀಲರು ಹೇಳ್ತಾರೆ ದರ್ಶನ್ ಪರವಾಗಿ, ನೋಡಿ ದರ್ಶನ್ ಅವರು ಸ್ಟಾರ್ ಇದ್ದಾರೆ, ಅವರಿಗೆ ಜೈಲೂಟದಿಂದ ಅಜೀರ್ಣವಾಗಿದೆ, ಅತಿಸಾರ ಆಗಿದೆ, ಅಂದರೆ ವಾಂತಿ ಭೇದಿ ಆಗ್ತಾ ಇದೆ, ಆದ್ದರಿಂದ ಮನೆ ಊಟ ತರಿಸಲು ಅನುಮತಿ ಕೇಳಿದ್ದ ನಟ. ನನಗೆ ಸರಿಯಾಗ್ತಾ ಇಲ್ಲ, ಅಜೀರ್ಣ ಆಗ್ತಾ ಇದೆ. ಕೋರ್ಟ್ ಯಾಕೆ ಕೊಟ್ಟಿಲ್ಲ? ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟಿದೆ, ಆದರೆ ದರ್ಶನ್ಗೆ ಯಾಕೆ ಕೊಟ್ಟಿಲ್ಲ? ಮನೆ ಊಟ ಮಾತ್ರವಲ್ಲ, ಬಟ್ಟೆ ಹಾಸಿಗೆ ಕೂಡ ಕೊಡಬೇಡಿ ಅಂತ ಸರ್ಕಾರಿ ವಕೀಲರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ವಕೀಲರು ಅಂತಂದರೆ ಯಾರು? ಪೊಲೀಸರ ಪರವಾಗಿರುವಂಥ ವಕೀಲರು, ಸರ್ಕಾರದ ಪರವಾಗಿರುವಂಥ ವಕೀಲರು. ಅವ್ರು ಹೇಳ್ತಾರೆ ಇಲ್ಲ ಕೊಡೋಂಗಿಲ್ಲ. ಈಗ ನಾವು ಮೊನ್ನೆ ಹೇಳ್ತಾ ಇದ್ವಿ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್, ಅದೇ ಥರ ಅವ್ರು ಹೇಳ್ತಾರೆ ಬೇಡ ಕೊಡಬೇಡಿ. ಯಾಕೆ ಅಂತಂದರೆ ಜೈಲೂಟದಿಂದ ದರ್ಶನ್ಗೆ ಯಾವುದೇ ಸಮಸ್ಯೆ ಆಗಿಲ್ಲ ಅಂಥೇಳಿ ಸರ್ಕಾರಿ ವಕೀಲರು ವಾದ ಮಾಡ್ತಾರೆ. ನೋಡಿ, ಶೂಟಿಂಗ್ ವೇಳೆ ದರ್ಶನ್ಗೆ ಒಂದು ಸಣ್ಣ ಗಾಯವಾಗಿತ್ತು, ಗಾಯ ಆಗಿದೆ, ಅವರ ಕೈ ಗಾಯ ಇದೆ. ಗಾಯದ ನೋವಿನ ಬಗ್ಗೆ ವೈದ್ಯರು ಸಲಹೆ ನೀಡಿದ್ದಾರೆ, ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ನೋಡಿ, ಅವರಿಗೆ ಗಾಯ ಇದೆ, ಅವ್ರಿಗೆ ಈ ಥರ ಟ್ರೀಟ್ಮೆಂಟ್ ಕೊಡಬೇಕು, ಈ ಥರ ರೆಸ್ಟ್ ತಗೋಬೇಕು ಎಲ್ಲ ಹೇಳಿದ್ದಾರೆ. ಆದರೆ ಅತಿಸಾರ, ಅಲರ್ಜಿ ಬಗ್ಗೆ ವೈದ್ಯರು ಮಾಹಿತಿ ನೀಡಿಲ್ಲ. ಜೈಲಲ್ಲಿ ವೈದ್ಯರು ಇರ್ತಾರೆ. ಮೊದಲೆಲ್ಲ ಏನಾಗುತ್ತೆ, ಯಾರಾದರೂ ಅರೆಸ್ಟ್ ಆಗುವಾಗ ಹೊರಗಡೆ ಕರ್ಕೊಂಡು ಹೋಗಬೇಕು, ಮತ್ತೊಂದು ಕಡೆ ಕರ್ಕೊಂಡು ಹೋಗಬೇಕು, ಟೆಸ್ಟ್ ಮಾಡಿಸ್ಬೇಕು, ಎಲ್ಲ ನೋಡಿದ್ದೀವಿ ನಾವು ರಾಜಕಾರಣಿಗಳ ವಿಚಾರದಲ್ಲಿ.